ಸೊ ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ಹೇಳಿದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಅಂತಂದ್ರೆ ಯಾವುದೋ ಒಂದು ಮ್ಯೂಚುವಲ್ ಫಂಡ್ಗೆ ನೀವು ಅಮೌಂಟ್ ಅನ್ನ ಕೊಟ್ಟಾಗ ಪರಸ್ಪರ ನಾವು ಏನೋ ನಿಧಿ ಕ್ರಿಯೇಟ್ ಮಾಡ್ಕೊಡ್ತೀವಿ. ಸೊ ಅದನ್ನ ಅವರು ಮೇಂಟೈನ್ ಮಾಡೋದಕ್ಕೆ ಒಂದು ಫೀಸ್ ಅಂತ ಕಟ್ತೀವಲ್ಲ, ಅದೇ ಎಕ್ಸ್ಪೆನ್ಸ್ ರೇಷಿಯೋ. ಈಗ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅವನ ಒಂದು ತಲೆನ ಉಪಯೋಗಿಸಿ ಅವನ ಸ್ಕಿಲ್ನೆಲ್ಲ ಉಪಯೋಗಿಸಿ ನಮ್ಮ ಒಂದು ದುಡ್ಡನ್ನ ಬೆಳೆಸ್ತಾ ಇರ್ತಾನೆ. ಸೊ ಅದಕ್ಕೆ ನಾವೇನಾದ್ರೂ ಒಂದು ಕೊಡಬೇಕಲ್ಲ, ಅದನ್ನೇ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರೀತಾರೆ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಎಕ್ಸಾಂಪಲ್ ಇವಾಗ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ 50,000 ಇದೆ ಅಂತ ಅನ್ಕೊಳ್ಳಿ. ಜಸ್ಟ್ 50,000 ಎಂಟರ್ ಮಾಡ್ತಾ ಇದೀನಿ. ಎಕ್ಸ್ಪೆನ್ಸ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಸೊ ನಮ್ಮ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಅಂತಂದ್ರೆ 1.55 ಇದೆ. ಅದನ್ನ ಪರ್ಸೆಂಟೇಜ್ ಅಲ್ಲಿ ಇದೆ, ಪರ್ಸೆಂಟೇಜ್ ಅಲ್ಲಿ ಹಾಕಿ ಜಸ್ಟ್ 775 ರೂಪಾಯಿ ಬಂತು. ಸೊ ಇದನ್ನ ಯಾವ ರೀತಿ ಅವರು ಚಾರ್ಜ್ ಮಾಡ್ತಾರೆ ಅಂತಂದ್ರೆ 775 ರೂಪಾಯಿ ಒಂದೇ ಸಲ ಚಾರ್ಜ್ ಮಾಡೋದಿಲ್ಲ. ಇನ್ನ ಡಿವೈಡೆಡ್ ಬೈ 365 ಡೇಸ್ ಮಾಡಬೇಕು. ಡಿವೈಡೆಡ್ ಬೈ 365 ಡೇಸ್ ಮಾಡಿದ್ರೆ ಗಮನಿಸ್ತಾ ಇರ್ಬೋದು 2.12 ರುಪೀಸ್ ಬಂತು. ಅಂದ್ರೆ 2 ರೂಪಾಯಿ ಬಂತು ಒಂದ್ ದಿನಕ್ಕೆ. ಸೊ ನಿಮ್ಗೆ ಯಾವಾಗೆಲ್ಲ ಮಾರ್ಕೆಟ್ ಓಪನ್ ಇರುತ್ತೆ ಆ ಪ್ರತಿ ದಿನ ಕೂಡ ನಿಮ್ಮ ಒಂದು NAV ಅಲ್ಲಿ ಅಡ್ಜಸ್ಟ್ ಆಗ್ತಾ ಇರುತ್ತೆ ಈ ಅಮೌಂಟ್. ಅಂದ್ರೆ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಏನ್ ಇನ್ವೆಸ್ಟ್ ಮಾಡ್ತಿರೋ ದುಡ್ಡು, ಆ ಒಂದು ದುಡ್ಡಲ್ಲಿ ಇದು ಕಟ್ ಆಗ್ತಾನೆ ಹೋಗುತ್ತೆ. ಪ್ರತಿದಿನ ಕಟ್ ಆಗುತ್ತೆ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ NAV ಅಂತ ಇರುತ್ತಲ್ಲ, ನೆಟ್ ಅಸೆಟ್ ವ್ಯಾಲ್ಯೂ, ಅದರಲ್ಲಿ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು.